ಬಿಎಂಟಿಸಿ ಎಂಡಿ ಈ ಮಿಸ್ ಮಾಡದ ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ಬಿಎಂಟಿಸಿ ನಿಗಮದಲ್ಲಿ ಏನಾಗ್ತಾ ಇದೆ ಅನ್ನೋದು ಪ್ರಶ್ನೆ. ಕಾರಣ ಕಾನೂನಿಗೆ ಬೆಲೆ ಕೊಡೋದು ಬಿಎಂಟಿಸಿಗೆ ಗೊತ್ತೇ ಇಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಬಿಎಂಟಿಸಿಗೆ ಕಾನೂನಿಗೆ ಬೆಲೆ ಕೊಡೋದು ಗೊತ್ತಿಲ್ವಾ? ಕಾನೂನು ಮೀರಿದ್ರು ಕೂಡ ಯಾಕೆ ಕ್ರಮ ಆಗ್ತಾ ಇಲ್ಲ? ಕಾನೂನು ಉಲ್ಲಂಘನೆ ಆಗಿದ್ರು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಯಾಕೆ ಮುಂದಾಗ್ತಾ ಇಲ್ಲ? ಬಿಎಂಟಿಸಿ ಎಂಡಿ ಅವರೇ, ಏನಾಗ್ತಾ ಇದೆ ನಿಮ್ಮ ನಿಗಮದಲ್ಲಿ? ನಿಮ್ ಗಮನಕ್ಕೆ ಇದೆಯಾ ಅನ್ನೋದು ಪ್ರಶ್ನೆ. ಲಕ್ಷಾಂತರ ಮೌಲ್ಯದ ಜಾಗ ಒತ್ತುವರಿ ಮಾಡಿದ್ರು ಕೂಡ ಕ್ರಮ ಯಾಕಿಲ್ಲ? ಬಾಡಿಗೆ ಪಡೆದಿದ್ದೇ ಒಂದು, ಹೋಟೆಲ್ ಮಾಡಿದ್ದು ಇನ್ನೊಂದು. ಇಡೀ ಬಸ್ ನಿಲ್ದಾಣದಲ್ಲೇ ಹೋಟೆಲ್ ನಿರ್ಮಿಸಿಬಿಟ್ಟಿದ್ದಾರಂತೆ ಮಾಲೀಕರು ನಿಯಮ ಮೀರಿ. ಒತ್ತುವರಿ ಅಂತ ಗೊತ್ತಿದ್ರು ಕೂಡ ಸುಮ್ಮನಿದ್ದಾರೆ ಯಾಕೆ ಅಧಿಕಾರಿಗಳು? ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದಿದ್ರು ಕೂಡ ಸೈಲೆಂಟ್ ಆಗಿದ್ದು ಯಾಕೆ? 2,500 ಅಡಿ ಒತ್ತುವರಿ ಆಗಿದ್ರು ಕೂಡ ಸೈಲೆಂಟ್ ಆಗಿದ್ದಾರಂತೆ ಅಧಿಕಾರಿಗಳು. ಬಿಎಂಟಿಸಿಗೆ ಕಾನೂನಿಗೆ ಬೆಲೆ ಕೊಡೋದು ಗೊತ್ತಿಲ್ವಾ? ಬೆಲೆ ಕೊಡೋದು ಅಂದ್ರೆ ನಿಯಮ ಮೀರಿ ವರ್ತನೆ ಮಾಡಿದ್ರು ಕೂಡ ಯಾಕೆ ಆ ಹೋಟೆಲ್ ಮಾಲೀಕರ ವಿರುದ್ಧ ಇನ್ನೂ ತನಕ ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಮೀನಾಮೇಷ ಎಣಿಸಲಾಗ್ತಾ ಇದೆ ಬಿಎಂಟಿಸಿ ನಿಗಮದಲ್ಲಿ? ಇದು ಪ್ರಶ್ನೆ. ಹಂಗಾದ್ರೆ ನೀವು ಕೂಡ ಶಾಮೀಲಾಗಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. 1066 ಅಡಿಯಲ್ಲಿ ಹೋಟೆಲ್ ಮಾಡ್ತೀವಿ ಅಂತ ಹೋಗಿ 3,000 ಆ ಜಾಗದಲ್ಲಿ ಹೋಟೆಲ್ ಮಾಡಿದ್ದಾರಂತೆ. ಶೌಚಾಲಯ ಪಕ್ಕದಲ್ಲೇ ಹೋಟೆಲ್ ನಿರ್ಮಾಣ ಆಗಿದೆ. ಟಾಯ್ಲೆಟ್ ಪಕ್ಕದಲ್ಲೇ ಹೋಟೆಲ್ಗೆ ಜಾಗ ಕೊಟ್ಟಿದ್ದಾರಂತೆ ಬಿಎಂಟಿಸಿ ಅಧಿಕಾರಿಗಳು. ಸ್ಯಾನಿಟರಿ ಕನೆಕ್ಷನ್ ಪಡೆಯದೆ ಹೋಟೆಲ್ ನಡೆಸುತ್ತಿದ್ದಾರೆ ಮಾಲೀಕರು. ಅಲ್ಲೂ ನಿಯಮ ಮೀರಿದ್ದಾರೆ. ಹೋಟೆಲ್ ತ್ಯಾಜ್ಯವನ್ನ ಸುಲಭ ಶೌಚಾಲಯಕ್ಕೆ ಬಿಡೋದಕ್ಕೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ. ಪ್ರಯಾಣಿಕರ ಆರೋಗ್ಯಕ್ಕಿಂತ ಹಣನೇ ಮುಖ್ಯ ಆಗೋಯ್ತಾ ನಿಗಮಕ್ಕೆ? ಹೆಂಗಾದ್ರೂ ಬರ್ಲಿ, ದುಡ್ಡು ಬರ್ಲಿ ಅಂತ ಬಸ್ ನಿಲ್ದಾಣದ ಕಾಂಪೌಂಡ್ ಒಡೆದ್ರು ಕೂಡ ಅಧಿಕಾರಿಗಳು ಸುಮ್ಮನಿದ್ದಾರೆ. ದೂರು ಕೊಟ್ಟು ತಿಂಗಳು ಕಳೆದಿದ್ರು ಕೂಡ ಇನ್ನೂ ಕ್ರಮ ಕೈಗೊಳ್ತಾ ಇಲ್ಲ ಯಾಕೆ? ನೇರ ಶಾಮೀಲಾಗಿರ್ತಾರೆ ದುಡ್ಡು ಬಂದಿರುತ್ತೆ ಅನ್ನೋ ಕಾರಣಕ್ಕೆ. ಪ್ರಶ್ನೆ ಮಾಡಕ್ಕೆ ಹೋದ ಸಾರ್ವಜನಿಕರ ಮೇಲೂ ಕೂಡ ಸಿಟ್ಟಾಗ್ತಿದ್ದಾರಂತೆ ಬಿಎಂಟಿಸಿ ಅಧಿಕಾರಿಗಳೇ. ಇದರಲ್ಲಿ ನೀವು ಕೂಡ ಶಾಮೀಲಾಗಿದ್ದೀರಾ ಅನ್ನೋ ಅನುಮಾನ ಇದೆ ಸಾರ್ವಜನಿಕರಿಂದ. ನಿಯಮದ ಪ್ರಕಾರ ಒತ್ತುವರಿ ಮಾಡಿಕೊಂಡ್ರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಬಿಎಂಟಿಸಿ ಎಂಡಿ ಶಿವಕುಮಾರ್ ಅವರೇ, ಇವರ ವಿರುದ್ಧ ಕ್ರಮ ಯಾವಾಗ ಅನ್ನೋದನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ. 1060 ಅಡಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಉಪಯೋಗ ಮಾಡ್ತಾರೆ. BMTC ಜಾಗ ಇದು. ನಾವು ಕೇಳಿದ್ರೆ ನೀನು ಯಾವನ್ ಕೇಳೋಕ್ಕೆ, ನಿಮ್ಮ ಅಪ್ಪಂದಲ್ಲ ನಿಮ್ಮ ನಾವು ತಾತಂದಲ್ಲ ಅಂತ ನೀವು ಶೂಟ್ ಮಾಡಿದ್ದೀರಾ. ಎಷ್ಟು ಎನ್ಕ್ರೋಚ್ ಆಗಿದೆ ಅಂತ? 1,500 ಅಡಿ ಮೇಲೆ ಆಗಿರುತ್ತೆ ಎನ್ಕ್ರೋಚ್ಮೆಂಟು. ಅದರಲ್ಲಿ ಡಾಕ್ಯುಮೆಂಟಲ್ಲಿ ಏನು ಕೊಟ್ಟಿದ್ದಾರೆ BMTC ಅವರು, ನೀವೇನನ್ನು ಎನ್ಕ್ರೋಚ್ ಮಾಡಿದರೆ 1.5 ಟೈಮ್ ಫೈನ್ ಹಾಕ್ತೀವಿ ಅಂತ ಕೊಟ್ಟಿದ್ದಾರೆ ಡಾಕ್ಯುಮೆಂಟಲ್ಲಿ. 1.5 ಟೈಮ್ ಅಂದರೆ ಇವರು 66,000 ರೂಪಾಯಿ ಬಾಡಿಗೆ, 1 ಲಕ್ಷ ಫೈನ್ ಹಾಕಬೇಕು. ಸೆಕೆಂಡ್ ಟೈಮು ಎನ್ಕ್ರೋಚ್ ಮಾಡಿದರೆ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಅದು ಎಷ್ಟು ಸಲ BMTCಗೆ ಎಷ್ಟು ಸಲ ಕಂಪ್ಲೇಂಟ್ ಕೊಟ್ಟಿದ್ದೀರಿ? ಒಂದು 3 ಟೈಮ್ಸ್ ಕೊಟ್ಟಿದ್ದೀನಿ ಸರ್ ನಾನು. ಏನು ಆ್ಯಕ್ಷನ್, ಎಷ್ಟು ಟೈಮ್ ಆಯ್ತು ಸರ್ ಕೊಟ್ಟು? ಅವ್ರೇನು ನಮಗಿನ್ನ ರಿಪ್ಲೈನೇ ಕೊಟ್ಟಿಲ್ಲ ಸರ್. ಅಲ್ಲ, ಎಷ್ಟು ಟೈಮ್ ಆಯಿತು ಕೊಟ್ಟು ನಾನು ಒಂದು 1 ಮಂತ್ 1.5 ಮಂತಿಂದ 2 ಮಂತ್ಸಿಂದ ಕೊಟ್ಟಿದ್ದೀನಿ ಸರ್. 2-3 ಮಂತ್ಸಿಂದ ಕೊಡ್ತಾನೆ ಇದು. ಮೂರು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಈಗ ಇನ್ನೂ ಏನು ಆ್ಯಕ್ಷನ್ ತಗೊಂಡಿಲ್ಲ ಅವರು. ಎಂಕ್ರೋಚ್ ಅಂದರೆ ಅವ್ರಿಗೆ 1060 ಅಡಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಮಿಕ್ಕಿದೆಲ್ಲ ಕಂಪ್ಲೀಟ್ ಇಲ್ಲೆಲ್ಲ ಉಪಯೋಗ ಮಾಡ್ತಾರೆ. BMTC ಜಾಗ ಇದು. ಸಾರ್ವಜನಿಕರ ಆಸ್ತಿಯಲ್ಲಿ ಯಾವುದೇ ಒಂದು ವ್ಯವಹಾರ ವಹಿವಾಟು ನಡೆಸಬೇಕಂತ ಸಂದರ್ಭದಲ್ಲಿ ಸಾರ್ವಜನಿಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವ್ಯವಹಾರ ಮಾಡೋದು ಸೂಕ್ತ ಅಂತ ನನಗೆ ಅನಿಸುತ್ತೆ. ಅವ್ರು ಯಾರೇ ಬಂದರೂ ಕೂಡ ದೌರ್ಜನ್ಯ ದಬ್ಬಾಳಿಕೆಯಿಂದ ವರ್ತಿಸ್ತಾರೆ. ಆದರೆ ಇವರು ವ್ಯವಹಾರವನ್ನು ಮಾಡ್ಕೊಂಡು ಹೋಗಲಿ, ಪ್ರತಿಯೊಬ್ಬರು ಸಮಾಜದಲ್ಲಿ ಬದುಕಬೇಕು. ಆದರೆ ಅವರ ಹಕ್ಕು ಏನಿದೆ, ಅವರ ಒಂದು ಚೌಕಟ್ಟು ಏನಿದೆ, ಆ ಚೌಕಟ್ಟಿನಲ್ಲಿ ಏನು ಅವರು ಟೆಂಡರನ್ನು ಪಡ್ಕೊಂಡಿದ್ದಾರೆ ಅದ್ರ ಪ್ರಕಾರ ಸೂಕ್ತವಾಗಿ ಸಾರ್ವಜನಿಕರ ವ್ಯವಸ್ಥಿತವಾಗಿ ಸೌಜನ್ಯಯುತವಾಗಿ ನಡ್ಕೊಂಡು